ಇಡೀ ಗೆಲುವಿನ ಸಂಭ್ರಮ ಸಡಗರ ಮನೆ ಮಾಡಿತ್ತು. ನಾವು ದೃಶ್ಯಗಳಲ್ಲಿಯೂ ಕೂಡ ಗಮನಿಸ್ತಾ ಇದ್ವಿ ಈ ರೀತಿ ವಾತಾವರಣ. ಒಂದು ಕಡೆ ದಾವಣಗೆರೆ, ಮತ್ತೊಂದು ಕಡೆ ಬಾಗಲಕೋಟೆ. ಚಂದ್ರಶೇಖರ್ ಅವರೇ, ಇಲ್ಲಿ ನಾನಾ ರೀತಿಯ ವ್ಯಾಖ್ಯಾನಗಳನ್ನು ಮಾಡಲಾಗ್ತಾ ಇದೆ. ವೆಸ್ಟ್ ಬೆಂಗಾಲಲ್ಲಿ ಬಿಜೆಪಿ ಗೆದ್ದಿದ್ದಕ್ಕೆ ನೀವು ನಿಮ್ಮ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡ್ರಿ, ಕೇಂದ್ರದ ಪಡೆಗಳನ್ನು ದುರುಪಯೋಗ ಮಾಡಿಕೊಂಡ್ರಿ, ಇವನ್ ಚುನಾವಣಾ ಆಯೋಗವನ್ನು ದುರುಪಯೋಗ ಮಾಡಿಕೊಂಡು SIR ಮಾಡಿ ಮಮತಾ ಬ್ಯಾನರ್ಜಿಗೆ ವೋಟ್ ಹಾಕೋರನ್ನ ಡಿಲೀಟ್ ಮಾಡಿಸಿ ಒಂದ ಎರಡ ಹಿಂಗೆಲ್ಲ ಮಾಡಿ ಗೆದ್ರಿ ಅಂತ ಹೇಳ್ತಿದ್ದಾರೆ. ಅವ್ರಿಗೆ ನಿಮ್ಮ ಉತ್ತರ ಇಲ್ಲ? ಬರ್ತೀನಿ ಸರ್, ಬರ್ತೀನಿ. ಒಂದು ಸಾಮಾನ್ಯ ಜ್ಞಾನ ಇರಬೇಕು, ಇಲ್ಲ ಅಕ್ಷರ ಜ್ಞಾನ ಇರಬೇಕು. ಎರಡೂ ಇಲ್ಲ ಅಂದರೆ ಈ ಥರ ಮಾತುಗಳು ಬರ್ತದೆ. ಯಾಕೆ ಅಂತ ಹೇಳಿದ್ರೆ SIRಗೂ ಕೇಂದ್ರಕ್ಕೂ ಸಂಬಂಧವೇ ಇಲ್ದಿರೋ ವಿಚಾರ. SIR ನ ಪ್ರತಿ ನಿಮ್ದು ಏನ್ರಿ ಪ್ರಾಬ್ಲಮ್? ಏನೋ ಪ್ರಾಬ್ಲಮ್ ಏನ್ರಿ? ಎಲ್ಲರಿಗೂ ಬಾಯ್ ಬಿಡ್ಕೊಂಡು ಮಧ್ಯ ತಡ್ಕೊಂಡು ಕೂತ್ಕೊಳ್ಳಿ ಸುಮ್ಮನೆ. ಒಂದು 30 ಸೆಕೆಂಡ್ ಕೇಳಿಸ್ಕೊಳ್ಳಿ ಚಂದ್ರಶೇಖರ್. ಪ್ರತಿ 2 ವರ್ಷದೊಳಗೊಂದ್ಸರಿ SIR ಮಾಡಬೇಕು ಅಂತೇಳಿ ಸಂವಿಧಾನದಲ್ಲಿ ಇವರು ಅಂಬೇಡ್ಕರ್ ಅವರು ಬರೆದಿದ್ದು. ಹಂಗೆ ಮಾಡೋಕ್ಕಾಗಲ್ಲ ಅಂದಮೇಲೆ ಏನಾಯ್ತು, ಸಂವಿಧಾನದಲ್ಲಿ ತಿದ್ದುಪಡಿ ತಗೊಂಡ್ಬಂದು ಪ್ರತಿ 10 ವರ್ಷಕ್ಕೊಂದ್ಸರಿ ಮಾಡಬೇಕು ಅಂತಾಯ್ತು. ಅಥವಾ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮತ ಎಣಿಕೆಯಲ್ಲಿ ಹಾವು ಏಣಿ ಆಟ ಮುಂದುವರೆದಿದೆ. 15ನೇ ಸುತ್ತಿನಲ್ಲಿ 6400 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ. 8810 ಮತಗಳಿಂದ 6400ಕ್ಕೆ ಕುಸಿದಿದೆ ಲೀಡ್. ಇನ್ನು 6 ಸುತ್ತುಗಳ ಮತ ಎಣಿಕೆ ಬಾಕಿ ಉಳಿದಿದೆ. ನೆಕ್ ಟು ನೆಕ್ ಫೈಟ್ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಣೋಕೆ ಸಿಗ್ತಾ ಇರೋದು. ಮುಂದುವರಿಸಬಹುದು ಚಂದ್ರಶೇಖರ್ ಸರ್. ಇಡೀ SIR ಪ್ರಕ್ರಿಯೆಯನ್ನು ಎಲೆಕ್ಷನ್ ಕಮಿಷನ್ ಕೈಗೆ ತಗೊಂಡಿದ್ದು ಸುಪ್ರೀಂ ಕೋರ್ಟ್. ಅದನ್ನು ನೋಡ್ಕೊತಿದ್ದನ್ನು ಕೂಡ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಸೂರ್ಯಕಾಂತ್ ಅವರು. ಅದು ಯಾವ ರೀತಿ ಮಾಡಿದ್ರು ಅಂತ ಹೇಳಿದ್ರೆ 700 ಜನ ಹೈಕೋರ್ಟ್ ಅಡ್ವೊಕೇಟ್ಗಳನ್ನ, ಸಿಟ್ಟಿಂಗ್ ಅಥವಾ ರಿಟೈರ್ಡ್ ಅಡ್ವೊಕೇಟ್ಗಳನ್ನ ಈ SIR ನೋಡ್ಕೊಳ್ಳೋದಕ್ಕೆ ಬಿಟ್ಟರು. 700 ಜನ ಬೆಂಗಾಲಲ್ಲಿ ಕಡಿಮೆ ಆಯಿತು ಅಂತೇಳಿ ಪಕ್ಕದ ಒರಿಸ್ಸಾ ಮತ್ತು ಜಾರ್ಖಂಡಿಂದ ಕಸ್ಕೊಂಡ್ರು. ಇರ್ತಕ್ಕಂಥ 294 ಕಾನ್ಸ್ಟಿಟ್ಯೂನ್ಸಿಗೆ 700 ಜನ, ಅಂದರೆ ಆಲ್ಮೋಸ್ಟ್ ಒಂದು ಕಾನ್ಸ್ಟಿಟ್ಯೂನ್ಸಿಗೆ 3 ಜನ. ಅವಾಗ ಸೂರ್ಯಕಾಂತ್ ಅವರು ಮಾತಾಡಿದ್ರು, ಯಾವುದೇ ಒಬ್ಬ ನಾಟ್ ಇವನ್ ಎ ಸಿಂಗಲ್ ಎಲಿಜಿಬಲ್ ವೋಟರ್ ಶುಡ್ ಬಿ ಲೆಫ್ಟ್ ಔಟ್ ಅಂತ ಮಾತನಾಡಿದ್ರು ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್. ಅದಕ್ಕೋಸ್ಕರವೇ ಒಂದೊಂದು ಕ್ಷೇತ್ರಕ್ಕೆ 3 ಜನ ಯಾಕೆ ಬಿಟ್ಟರು ಅಂತ ಹೇಳಿದ್ರೆ, 2 ಹೋಬಳಿಗೆ ಒಬ್ಬ ಹೈಕೋರ್ಟ್ ಅಡ್ವೊಕೇಟ್, ಹೈಕೋರ್ಟ್ ಜಡ್ಜನ್ನು ಯಾಕೆ ಬಿಟ್ಟರು ಅಂತ ಹೇಳಿದ್ರೆ ಎಲ್ಲರಿಗೂ ನ್ಯಾಯ ಸಿಗಲಿ, ಯಾರು ಹೊರಗಡೆ ಉಳಿಯೋದು ಬೇಡ ಅಂತೇಳಿ. ಇವರು ಇವತ್ತು ಮಾತಾಡ್ತಾರಲ್ಲ, ಯಾರಾದರೂ ಒಬ್ಬರು ಕಾಂಗ್ರೆಸ್ನ ಏಜೆಂಟ್ ಆಗಲಿ, ಕಾಂಗ್ರೆಸ್ನ ನಾಯಕರಾಗಲಿ ಇಂಥವ್ರ ಹೆಸರು ಹೋಗಿದೆ ಅಂತ ಇಲ್ಲಿವರೆಗೂ ಕಂಪ್ಲೇಂಟ್ ಕೊಟ್ಟಿದ್ದಾರಾ? ಕೋರ್ಟ್ಗೆ ಹೋಗಿದ್ದಾರಾ? ಇಲ್ವೇ ಇಲ್ಲ. ಏನು 1,28,000 ಆಗಿತ್ತು, ಬದಲು ಹೋಗಿತ್ತು. ಅದ್ರಲ್ಲಿ ಯಾರ್ಯಾರು ಡಾಕ್ಯುಮೆಂಟ್ಗಳನ್ನ ತಗೊಂಡೋದ್ರು, ಅಬ್ಜೆಕ್ಷನ್ ಕೊಟ್ಟಿದ್ರು, ಅವರೆಲ್ಲರದ್ದು ನೋಡಿ ಹೆಸರುಗಳು ಕರೆಕ್ಟ್ ಆಗಿದ್ರೆ ಒಳಗಡೆಗೆ ಸೇರಿಸಿ 1,28,00,000ದಿಂದ ಅದು 91 ಲಕ್ಷಕ್ಕೆ ಬಂತು. ಹಾಗಾಗಿನೇ ಕಳೆದ ಚುನಾವಣೆಯಲ್ಲಿ ಆದಂತಹ ಯಾವುದೇ ಅನಾಹುತ ಈ ಬಾರಿ ಆಗಲಿಲ್ಲ. ಜೊತೆಗೆ CRPF ಹೌದ್ರಿ, ಯಾವ ಕಡೆಗೆ ಹಿಂಸಾಚಾರ ನಡೆಯುತ್ತೆ, ಯಾವ ಕಡೆಗೆ ಅನಾಚಾರ ನಡೆಯುತ್ತೆ, ಅಲ್ಲಿ ಸುರಕ್ಷಾ ಬಲಗಳು ಹೋಗಲೇಬೇಕು. ಕಳೆದ ಚುನಾವಣೆಯಲ್ಲಿ 57 ಜನ ಅಮಾಯಕರು ಪ್ರಾಣ ಬಿಟ್ಟರು. 1830 ಕೇಸ್ಗಳು ಇದಾದವು. ಚುನಾವಣೋತ್ತರ ಹಿಂಸಾಚಾರದಲ್ಲಿ 5118 ಕುಟುಂಬಗಳು ರಾಜ್ಯವನ್ನು ಬಿಟ್ಬಿಟ್ಟು ಹೊರಟೋದ್ರು. ಇನ್ನು ಮತ್ತೆ ತಿರ್ಗಾ ಬೆಂಕಿ ಇಡಬೇಕಾಗಿತ್ತ ರಾಜ್ಯಕ್ಕೆ? ಇವತ್ತು ನೋಡಿ 2,40,000 ಜನ CRPF ಅವರು ಹೋಗಿದ್ದಕ್ಕೆ ಇವತ್ತು ಒಂದೇ ಒಂದು ಹಿಂಸಾಚಾರ ನಡೆದಿಲ್ಲ. ಸಣ್ಣ ಪುಟ್ಟದ ಕೆಲವು ಬಿಟ್ಬಿಟ್ರೆ ಯಾರು ಇದನ್ನ ಹೊಗಳಿದ್ದು? ಕಾಂಗ್ರೆಸ್ನ ಅಧಿರಂಜನ್ ಚೌಧರಿ, ಯಾರು ಪಾರ್ಲಿಮೆಂಟ್ ಅಲ್ಲಿ ಅವರ ನಾಯಕರಾಗಿದ್ರು, ಅವ್ರು ಹೇಳ್ತಾರೆ ನಾವು ಥ್ಯಾಂಕ್ಸ್ ಹೇಳ್ಬೇಕು CECಗೆ ಮತ್ತೆ CRPFಗೆ ಅಂತೇಳಿ. ಕಾಂಗ್ರೆಸ್ನ ನಾಯಕರು ಇವ್ರಿಗೆ ರಾಹುಲ್ ಗಾಂಧಿ ವಿಡಿಯೋ ಮಾಡಿಬಿಡ್ತಾರೆ. ಅಲ್ಲಿ ವಿಪರೀತ ಅನಾಚಾರ ಇತ್ತು, ವಿಪರೀತ ಭ್ರಷ್ಟಾಚಾರ ಇತ್ತು ಮಮತಾ ಬ್ಯಾನರ್ಜಿ ಸರ್ಕಾರದಲ್ಲಿ, ಅದಕ್ಕೋಸ್ಕರ ಬಿಜೆಪಿಗೆ ದಾರಿ ಬಂದಿದೆ ಅಂತೇಳಿ ಕಾಂಗ್ರೆಸ್ ಲೀಡರ್ಗಳು ಹೇಳ್ತಾರೆ. ಆಮೇಲೆ ರೋನಕ್ ಭಟ್ಟಾಚಾರ್ಯ ಅಂತೇಳಿ CPM ನ ಲೀಡರ್ ಹೇಳ್ತಾರೆ, 15 ವರ್ಷದಲ್ಲಿ ಮೊದಲನೇ ಬಾರಿಗೆ ಇಲ್ಲಿ ಒಳ್ಳೆ ಏನು ಚುನಾವಣೆ ನಡೆದಿದೆ ಥ್ಯಾಂಕ್ಸ್ ಟು CRPF ಅಂತೇಳಿ. ಅಲ್ಲಿರೋರೆಲ್ಲ ಆಗ್ತಾರೆ, ಇಲ್ಲಿ ಕೆಳಗಡೆ ಇರೋರಿಗೆ ಅನುಕಂಪ ಹಿಡಿದಿದ್ದೇನೆ. ಯಾವುದರಿಂದ ಇಷ್ಟೊಂದು ಏನು ಜಯಬೇರಿ ಬಾರಿಸಿದಂಥದ್ದು? ಖಂಡಿತವಾಗ್ಲೂ ಇವತ್ತು ಏನು ನಮ್ಮ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಯೋಜನೆಗಳು ಮಹಿಳೆಯರ ಪರವಾಗಿತ್ತು. ಎಲ್ಲ ಮಹಿಳಾ ಮತದಾರರು ವಿಶ್ವಾಸವನ್ನು ಇಟ್ಟು ಇವತ್ತು ಮತದಾನ ಮಾಡಿದ್ದಾರೆ. ಜೊತೆಗೆ HY ಮೇಟಿ ಸಾಹೇಬ್ರ ಒಂದು ಮೇಲಿದ್ದಂಥ ಅಭಿಮಾನ ಆಗಿರ್ಬೋದು, ಅವ್ರ ಕುಟುಂಬದ ಬಗ್ಗೆ ಇರುವಂಥ ಕಾಳಜಿ ಆಗಿರ್ಬೋದು, ಅವ್ರ ಕುಟುಂಬದ ಜೊತೆಗೂ ಕೂಡ ಭಾಳ ಅವಿನಾಭಾವ ಸಂಬಂಧ ಇವತ್ತು ಬಾಗಲಕೋಟೆ ಮತಕ್ಷೇತ್ರದ ಜನರಿಗಿತ್ತು. ಆ ಪರಿಣಾಮ ರೈಟ್. ವೀಣಾ ಕಾಶಪ್ಪನವರು ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ರು. ಅವರು ಕೂಡ ಆಕಾಂಕ್ಷಿ ಆಗಿದ್ರು. ಬಟ್ ಮೇಟಿ ಸಾಹೇಬ್ರ ಮನೆಯವರಿಗೆ ಟಿಕೆಟ್ ಕೊಟ್ಟರೆ ನನಗೆ ಪರವಾಗಿಲ್ಲ, ನಾನು ಬೆಂಬಲವಾಗಿ ನಿಂತ್ಕೊಳ್ತೀನಿ ಅಂತ ಹೇಳ್ತಾ ಇದ್ರು. ಚಂದ್ರಶೇಖರ್ ಅವರು ಕಂಟಿನ್ಯೂ ಮಾಡಿ ಕ್ವಿಕ್ಲಿ. ಅದಾದ್ಮೇಲೆ ಕಶ್ಯಪ್ ಸರಿಗೆ ಅಬ್ಜೆಕ್ಷನ್ ಇದೆ ನಿಮ್ಮ ಮಾತಿನ ಬಗ್ಗೆ. ಅದೇ ನೋಡಿ, ಈ SIR ಅಂತಕ್ಕಂಥದ್ದು 1952ರಲ್ಲಾಯಿತು, 56ರಲ್ಲಾಯಿತು, 63ರಲ್ಲಾಯಿತು, 72ರಲ್ಲಾಯಿತು, ಇಂದಿರಾ ಗಾಂಧಿ ಸಂದರ್ಭದಲ್ಲಿ 76ರಲ್ಲಾಯಿತು. ಹೀಗೆ ಪ್ರತಿ ಸರಿನೂ SIRಗಳು ಇವರ ರಾಜೀವ್ ಗಾಂಧಿ ಪೀರಿಯಡ್ ಆಯಿತು, ಮನಮೋಹನ್ ಸಿಂಗ್ ಪೀರಿಯಡ್ ಆಯಿತು. ಎಲ್ಲ ಪೀರಿಯಡ್ ಆಗ್ಬೇಕಾದ್ರೆ ಇವರಿಗೆ ಕಣ್ಣು ಕಾಣಿಸಲ್ಲ, ಕಿವಿನೂ ಕೇಳಿಸಲ್ಲ. ಇವಾಗ ಸುಪ್ರೀಂ ಕೋರ್ಟ್
ಹೈಕೋರ್ಟ್ ನಿರ್ದೇಶನದಲ್ಲಿ ಚೀಫ್ ಎಲೆಕ್ಷನ್ ಕಮಿಷನ್ ಇದನ್ನ ಮಾಡ್ಬೇಕಾದ್ರೆ ಹೇಳಿದ್ನಲ್ಲ, ಸೋಲಿನ ಹತಾಶೆ ರೀ, ಕುಡಿಲಾಗ್ದವ್ರಿಗೆ ನೆಲ ಡೊಂಕಂತೆ, ಅವ್ರಿಗೆ ಪರ್ದಾಡೋಗ್ತಾ ಇದ್ದಾರೆ, ಇಡೀ ದೇಶದಲ್ಲಿ ಮುಟಾಮುಕ್ತಾಗಿ ಗುಡಿಸ್ಕೊಂಡು ಹೊರಟೋಗ್ತಾ ಇದ್ದಾರೆ. ಅಸ್ಸಾಮಲ್ಲಿ 20 ಸೀಟು 22 ಸೀಟು, ಅಸ್ಸಾಂಗೆ ಪಶ್ಚಿಮ ಬಂಗಾಳದವ್ರಿಗೆ. ಇವತ್ತು ಭಾರತದ 29 ರಾಜ್ಯದಲ್ಲಿ 24 ರಾಜ್ಯದಲ್ಲಿ NDA ಸರ್ಕಾರ ಇದೆ. ಇವ್ರು ಇರೋದೆಷ್ಟು? ಕೇವಲ 3. ಅದರಲ್ಲಿ ಎಷ್ಟು ದಿನ ಇರ್ತಾರೋ ಅದು ಗ್ಯಾರಂಟಿ ಇಲ್ಲ. ಹಾಗಾಗಿ ಈ ಸೋಲಿನ ಹತಾಶೆ ಮತ್ತೆ ಇನ್ನೊಂದು ಎಡಚರಿಗೆ ಅವ್ರದ್ದು ಅದೇ ಪ್ರಾಬ್ಲಮ್. ಇಡೀ ದೇಶದಲ್ಲಿ ಗುಡಿಸ್ಕೊಂಡು ಹೊರಟೋಗೋರೆ. ಒಂದೇ ಒಂದು ರಾಜ್ಯ ಇತ್ತು ಕೇರಳ, ಅದರಲ್ಲೂ ಹೊಗೆ ಆದ್ರು. ಅವ್ರೇನು ಹೇಳ್ತಾ ಇದ್ರು, ನಮ್ದು ರಾಷ್ಟ್ರೀಯ ಪಕ್ಷ ಅಂತೇಳಿ. ಇವ್ರ ಯೋಗ್ಯತೆಗೆ ಪ್ರಾದೇಶಿಕ ಪಕ್ಷಕ್ಕೆ ಯೋಗ್ಯತೆ ಇಲ್ಲ, TPFಗೆ ಇದು ರಾಷ್ಟ್ರೀಯ ಪಕ್ಷವಂತೆ ಹೇಳೋದಕ್ಕಾರ ಮರ್ಯಾದೆ ಬೇಕ್ರಿ. ಕಶ್ಯಪ್ ಸರ್ ಅಬ್ಜೆಕ್ಷನ್ ಇದೆ ನೋಡಿ. ಚಂದ್ರಶೇಖರ್ ಅವರು ಯಾವ ಊರಿಂದ ಕೂತ್ಕೊಂಡು ಮಾತಾಡ್ತೀಯಾರೋ ಆ ಊರಿನಲ್ಲೇ ಅವ್ರಿಗೆ ನೆಲೆ ಇಲ್ಲ. ಇಲ್ಲಿವರೆಗೂ BJP ಫುಲ್ ಫ್ಲೆಡ್ಜ್ ಗೌರ್ಮೆಂಟ್ ಇಲ್ಲಿವರೆಗೂ ಅವ್ರು ಸ್ಥಾಪನೆ ಮಾಡೋಕ್ಕಾಗಿಲ್ಲ. 113 ಸ್ಥಾನ ತಗೊಂಡು ಯಾವ್ದಾರ ಜನರಲ್ ಎಲೆಕ್ಷನ್ ಅಲ್ಲಿ ಅವ್ರು ಅಧಿಕಾರಕ್ಕೆ ಬಂದಿಯಾರ? ಇಲ್ಲ. ಒಂದು ಆಪರೇಷನ್ ಕಮಲ, ಇನ್ನೊಂದು BJP ಅವ್ರದ್ದು ಇದು ಬೇರೆ ಪಾರ್ಟಿಗಳನ್ನ MLAಗಳನ್ನ ಕರೀದ್ಬಿಟ್ಟು ಇದು ಏನಪ್ಪ ಸರ್ಕಾರ ರಚನೆ ಮಾಡಿದ್ದಾರೆ. ಹಾಗಾಗಿ ಅವರು ಇಲ್ಲಿ ಕೂತ್ಕೊಂಡು ನಮಗೆ ನೀತಿ ಪಾಠ ಹೇಳೋ ಅವಶ್ಯಕತೆ ಇಲ್ಲ. ನೀವು ಏನೇನು ಮಾಡಿದ್ದೀರಾ, ಏನೇನಾಗಿದೆ ಎಲ್ಲ ಜನರಿಗೆ ಗೊತ್ತು. ಕೇರಳದಲ್ಲಿ ಏನಾಯಿತು? ಕೇರಳದಲ್ಲಿ ಏನು ಮಾಡಿದ್ರಿ ನೀವು? ಕೇರಳದಲ್ಲಿ ಏನೋ ಮಾಡ್ಬಿಡ್ತೀವಿ, ಸರ್ಕಾರ ರಚನೆ ಮಾಡ್ಬಿಡ್ತೀವಿ ಅಂತ ಏನೋ ಪುಂಖಾನುಪುಂಖವಾಗಿ ಭಾಷಣ ಬಿಡ್ತಿದ್ರಿ. ಅಲ್ಲ ನೀವೇ ಹೇಳ್ತಿದ್ರಲ್ಲ, ಇಲ್ಲಿ ಕೂತ್ಕೊಂಡು ಪುಂಖಾನುಪುಂಖವಾಗಿ ಭಾಷಣ ಬಿಡ್ತಿದ್ರಲ್ಲ. ಏನಾಯ್ತು ಕೇರಳದಲ್ಲಿ? ನೀವು ಕೇಳಿಸ್ಕೋಬೇಕು. ರಾಜ್ಯದಲ್ಲಿ ನೋಡಿ, ಅವ್ರಿಗೆ ರಾಜ್ಯದ ಬಗ್ಗೆ ಮಾತಾಡಕ್ಕೆ ಕ್ಯಾಮ್ರಾ ಮುಂದೆ ಮುಖ ಇಲ್ಲ. ಯಾಕಂದ್ರೆ ಅವ್ರದ್ದು ಇದು ನೆಲ ಸಮ ಕೊಂಡ್ಬಿಟ್ಟಿದೆ, ಲೀಡರ್ಶಿಪ್ ಇಲ್ಲ. ಅಶೋಕ್ ಅವ್ರು ಮಾತಾಡ್ತಿದ್ದಾರೆ, ಇದು ಅವ್ರ ಆಫೀಸ್ ಮುಂದೆ ನಿಂತ್ಕೊಂಡು ಚುರ್ಮುರಿ ಮಾಡ್ತಿದ್ದಾರೆ. ಜನರಿಗೆ ಪಕೋಡ ಮಾರಿ ಎಂದು ಇವಾಗ ಚುರ್ಮುರಿ ಕೊಡ್ತಿದ್ದಾರೆ. ಚುರ್ಮುರಿ ಮಾಡ್ತಾ ಇದ್ದಾರೆ. ಇವರು ಯಾವ ಮಟ್ಟಕ್ಕೆ ಜನರು ಇದು ಉದ್ಯೋಗ ಕೇಳಿದವ್ರು ಪಕೋಡ ಮಾರಿ ಅಂತಾರೆ, ಇವತ್ತು ಅವ್ರ ಆಫೀಸ್ ಮುಂದೆ ನಿಂತ್ಕೊಂಡು ಚುರ್ಮುರಿ ಮಾಡ್ತಾರೆ. ಇದು ಇವ್ರ ಜನರಿಗೆ ನಿಜವಾದ ಉದ್ಯೋಗ ಕೊಡಲ್ಲ. ಇಲ್ಲ ಪಕೋಡ ಮಾಡಿ, ಇಲ್ಲ ಚುರ್ಮುರಿ ಮಾಡಿ ಅನ್ನೋ ಮಟ್ಟಕ್ಕೆ ದೇಶನ ತಗೊಂಡು. ನಿಮ್ಗೆ ಪ್ರಶ್ನೆ, ಬಿಜೆಪಿಯ ನ್ಯಾಷನಲ್ ಅಕೌಂಟ್ ಇಂದ ಬಂದಿರೋದು 99. It's just not a number, it's a strike. Well done ರಾಹುಲ್ ಗಾಂಧಿ ಸರ್. ಬಿಜೆಪಿ ಟ್ವೀಟ್ ನೋಡಿ, ಅವ್ರ ಕೆಲಸನೇ ಅದು. ಇದೇ ರಾಹುಲ್ ಗಾಂಧಿ ಏನೋ ಅಬ್ಕಿ ಬಾರ್ 400 ಬಾರ್ ಅಂತಿದ್ರಲ್ಲ 24ರಲ್ಲಿ, ಇದೇ ರಾಹುಲ್ ಗಾಂಧಿ ನಮ್ಮ ನಾಯಕ. ಇವ್ರನ್ನ ಮಂಡಿ ಉರ್ಸಿಯಾರ 230. ಇವತ್ತು ನಿತೀಶ್ ಕುಮಾರ್ ನಾಯ್ಡು ಮುಂದೆ ಭಿಕ್ಷೆ ಬೇಡ್ಕೊಂಡಿದ್ದಾರೆ. ನಿತೀಶ್ ಕುಮಾರ್ ನಾಯ್ಡು ಮುಂದೆ ಭಿಕ್ಷೆ ಬೇಡ್ಕೊಂಡಿದ್ದಾರೆ. ನಿಮ್ಮ ಸಮಯ ಅಲ್ಲ. ಸುಧಾಕರ್ ಅವರು ಅನಲಿಸ್ಟ್ ಅಲ್ಲ, ಅವರು ಈಸ್ ಎ ಪೇಡ್ ಬಿಜೆಪಿ ಏಜೆಂಟ್. ಈಸ್ ಎ ಪೇಡ್ ಬಿಜೆಪಿ ಸರ್. ಅವರು ಸಮಯ ಬಂದ ಮಾತಾಡಿ, ನಾನು ಮಾತಾಡ್ತಿರ್ಬೇಕಾದ್ರೆ ಅವ್ರು ಮಾತಾಡೋ ಅವಶ್ಯಕತೆ ಇಲ್ಲ. ಇರೋ ವಿಚಾರ ಮಾತಾಡ್ಬೇಕಲ್ವೇ? ನೋಡಿ, ಇವಾಗ ದೇಶದಲ್ಲಿ 24ರಲ್ಲಿ ಅಬ್ಕಿ ಬಾರ್ 400 ಬಾರ್ ಅಂತ ಎಲ್ಲಾ ಮೀಡಿಯಾದವರು ಹೇಳಿದ್ರು. ಏನಾಯ್ತು? ರಾಹುಲ್ ಗಾಂಧಿ ಏನ್ ಮಾಡಿದ್ರು? ಅವ್ರನ್ನ 200 ಮೀಡಿಯಾದವ್ರು ಹೇಳಿದ್ದಲ್ಲ, ಅದು ಬಿಜೆಪಿ ಅವರು ಹೇಳಿದ್ರು. ಬಿಜೆಪಿ ಅವ್ರು ಮೀಡಿಯಾದವರು ಹೇಳಿದ್ರು. ಅದನ್ನು ಹೇಳ್ಬೇಕು. ಬಿಜೆಪಿ ಅವ್ರು ಹೇಳಿದ್ದನ್ನ ಹೇಳ್ತೀವಿ, ಕಾಂಗ್ರೆಸ್ ಅವ್ರು ಹೇಳಿದ್ದನ್ನ ಹೇಳ್ತೀವಿ. ನಾವು ಜನರಿಗೆಲ್ಲ ವಿಚಾರ ತಲುಪಿಸ್ತೀವಿ. ರಾಜ್ಯದ ವಿಚಾರ ಮಾತಾಡ್ಬೇಕು. ಯಾಕೆ ಗೊತ್ತಾ? ರಾಜ್ಯದಲ್ಲಿ ಬಿಜೆಪಿ ನಾಯಕತ್ವ ನೆಲಸಮಗೊಂಡಿದೆ. ಬಿಜೆಪಿ ನಾಯಕತ್ವದಲ್ಲಿ ಅವರಿಗೆ ವಿಶ್ವಾಸವಿಲ್ಲ. ಏನೋ ಹೇಳ್ತಿದ್ರಲ್ಲ, ಇದು ಈ ಸರ್ಕಾರಕ್ಕೆ ಒಂದು ಅಭಿವೃದ್ಧಿ ಮಾಡ್ತಾ ಇಲ್ಲ, ಏನಾಗ್ತಿದೆ, ಏನ್ ಸೋತಾಗ್ತಾರೆ, ಸುಣ್ಣಾಗೋಗ್ತಿದೆ ಅಂತ ಹೇಳ್ತಿದ್ರಲ್ಲ. ಏನಾಗಿದೆ? ಇವತ್ತು ಜನರು ಉತ್ತರ ಕೊಟ್ಟಿದ್ದಾರೆ ಅವ್ರಿಗೆ. ಇವತ್ತು ಅವರು ಕೂಡ ವೆಸ್ಟ್ ಬೆಂಗಾಲ್ ಅಲ್ಲಿ ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಗಲಾಟೆ ಆಗ್ತಾ ಇದೆ. ಕೋಲ್ಕತ್ತಾದಲ್ಲಿ ನಡೀತಾ ಇರುವ ಘಟನೆಯ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ ಸ್ಕ್ರೀನ್ ನ ಮೇಲೆ. ಭದ್ರತಾ